ಅಂಬುಜು ಅಕ್ಕಿಲಿ ಅಕ್ಕಿಲಿ ಹಾಯ್ ಹತ್ತು ಬೇಡ ಚೇರ್ ಮುರಿತದೆ ಒಂದು ಮುರಿದ. ಹಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆಂದಾಗಿದ್ದೀರಾ ಅಂದ್ಕೊಳ್ತೇನೆ. ಸೊ ನಾನಿವತ್ತು ಅಶ್ವಿನಿ ಅಕ್ಕನ ಮನೆಗೆ ಬಂದಿದ್ದೇನೆ ಸ್ಕೂಲ್ ಮುಗಿಸಿ. ಹಾಗೆ 26ಗೆ ಹಾಫ್ ಡೇ ಸ್ಕೂಲ್ ಇರೋದು, ಹಾಗಾಗಿ ಪ್ರೋಗ್ರಾಮಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಹತ್ತಿರ ಆಗ್ತದೆ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಇವತ್ತು. ಮಾವಿನ ಮರದಲ್ಲೆಲ್ಲ ಹೂ ಹೋಗಿದೆ ನೋಡಿ. ಭೀಮ ಬೊಬ್ಬೆ ಹೊಡಿತಾನೆ. ಈಗ ನನ್ನನ್ನು ನೋಡಿದಾಗ ಒಂದು ಖುಷಿ ಆಗ್ತದೆ ನೋಡಿ ಅವನಿಗೆ. ಅಕ್ಕಿಲಿ ಅಂಬುಜು ಅಕ್ಕಿಲಿ ಹಾಯ್ 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 ಒಮ್ಮೆ ಬಾ ಅಂತ ನೋಡು ಇದು ಹಿಂದಿ ಇಷ್ಟ ಮಾಡ್ತೇನೆ ಅಂತ ಹಿಂಗೆ ಇದೊಂದು ವಿಶೇಷ ಬೇಕು ನೋಡಿ. ಅವನ ಕಿವಿ ಹಿಂದೆ ರೋಮ ಉಂಟು. ಇಲ್ಲಿ ನೋಡಿ, ಇಲ್ಲಿ ರೋಮ. ಅನ್ಯುವ ಯಾರು ಸೀರೆ ಕಲರ್ ನೋಡು. ಇಲ್ಲಿ ಪಡವಲಕಾಯಿ ಗಿಡವನ್ನು ಅವಳು ಎಕ್ಕದ ಗಿಡದ ಮೇಲೆ ಬಿಟ್ಟಿದ್ದಾಳೆ ನೋಡಿ. ಇಲ್ಲಿ ಉಂಟು, ಇಲ್ಲಿ ಪಡವಲಕಾಯಿ ಆಗಿದೆ. ನಮ್ಮ ಮನೇಲಿ ಉಂಟಲ್ಲ ಹಾಗೇನೆ. ಆ್ಯಕ್ಚುಲಿ ನಾನು ಇಲ್ಲಿಂದಲೇ ಬೀಜ ತಗೊಂಡೋಗಿ ಅಲ್ಲಿ ಹಾಕಿದ್ದು. ಇವಳು ನೋಡಿ ಇಲ್ಲಿ ಬೀಜಕ್ಕೆ ಬಿಟ್ಟಿದ್ದಾಳೆ. ಸೊ ಅದು ಪದಾರ್ಥ ಮಾಡ್ತಾಳಂತೆ, ಇದನ್ನು ಬೀಜಕ್ಕೆ ಬಿಟ್ಟಿದ್ದಾಳೆ. ನಾವು 5 ಜನ ಸೇರ್ಕೊಂಡೀಗ ಗೇಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ನೀ ಬಲ್ಲ ಬಾ. ಅದು ನೋಡಿದೆ. ಅಜ್ಜು ಬಾ ಅಜ್ಜು ಬಜಾ ಜೋ ಚುಚೋ ಚುಚೋ. ಅದನ್ನು ಇದು ಚುಲ್ಲಿಗೆ ಹಾಕಬೇಕು, ನನ್ನೇ ಚುಲ್ಲಿಗೆ. ಅದರಲ್ಲಿ ಒಣಗ್ತದೆ, ಮತ್ತೆ ತೆಗೆದು ಒಣಗಿದ ಮೇಲೆ ಬುಡಕ್ಕಿಡ್ಬೋದು, ಮತ್ತೆ ಪಸೆ ಉಳಿತದೆ. ಎಲ್ಲಿಯಾದ್ರೂ ಮೇಲೆ ಆಗಿದೆ ಕೆಳಗೆ. ಓಯ್ ಕುಂತಪ್ಪ, ನನಗೆ ಕೊಚ್ಚಪ್ಪ, ಕೈಗೆ ಎಂಥದ್ದು ಗಾಯ ಆಗಿದೆ ಸ್ವಲ್ಪ. ಅದು ಅವತ್ತಿದು ಪುನಃ ಒಮ್ಮೆ ರೋಮ ಬಂತು, ಈಗ ಪುನಃ ಇದಾಗಿದೆ. ಅದಕ್ಕೆ ಏನಾದರೂ ಮಾತ್ರೆ ಹಾಕಬೇಕು, ಅಲರ್ಜಿದು. ಹೊಟ್ಟೆ ಒಳಗಿಂದದು, ಹೊಟ್ಟೆ ಒಳಗೆ ಏನಾದರೂ ಹಾಕೋ ಹೊರಟಿದ್ದೀನಿ ಈಗ. ನೋಟು ಇದೀಗ ಕೆಂಪಾಗ್ತದೆ. ಐ ಭಾರಿ ಖುಷಿ ಈಗ. ಬರುದಿಲ್ಲಮ್ಮ, ಬರುದಿಲ್ಲ ಅವರು. ಆಯ್ತಾ? ಐ ಭಾಗಿ ಇದೇ ಉಪದ್ರ ಮಾಡೋದು ನೋಡಿ. ಅಲ್ಲಿ ಫೋಟೋ ತೆಗಿತಾಳಂತ, ಒಮ್ಮೆ ನೋಡು.
ಅಲ್ಲಿ ಫೋಟೋ ತೆಗಿತಾಳೆ ನೋಡಣ್ಣ. ಬಂದ್ರ ಕುಂಗು ಕುഞ്ഞು ಬಂದ್ರ ನೋಡಣ್ಣ, ಕಾರ್ ಬಂತ. ಇಕ್ಕ ಇಲ್ಲಿ ಕುഞ്ഞು, ನನ್ನ ಕುഞ്ഞು, ನನ್ನ ಕುഞ്ഞು ಎಲ್ಲಿ, ಕುഞ്ഞು ಎಲ್ಲಿ, ಕುഞ്ഞು ಬಂದ್ರ ನೋಡು. ಅದು ಹೋಯ್ತಲ್ಲಿ ರೋಡ್. ನಂಗೆ ಇಲ್ಲಿ ಸಿಗ್ಲಿಲ್ಲಪ್ಪ ಇದ್ರಲ್ಲಿ. ಇಲ್ಲಿ ಸಿಕ್ಕಿದ್ದು 3. ಅದೊಂದು ಮಾತ್ರ ನಾನು ಡೌನ್ಲೋಡ್ ಮಾಡಿದ್ದು, ಇನ್ನೆರಡು ಆಗಬೇಕಷ್ಟೇ ಡೌನ್ಲೋಡ್. ಅದು ಇನ್ನೊಂದು ಇವನ್ದೆಂತ ಅವಸ್ಥೆ ಇದು. ಕಣ್ಣಿಗೆಲ್ಲ ಹೋಗ್ತುಂಟು ನನಗೆ ಸಹ, ಅವನಿಗೆ ಮಲಗಿ ಮಲಗಿ ಅವನು ಮಲಗುವುದು ಈಗ. ಮಲಗಿ ಮಲಗಿ, ಉಪಾಯ ಮಾಡಬೇಡ, ಅವನು ನೆಮ್ಮದಿಲಿ ಮಲಗಿ. ದೊಡ್ಡದು ಮಾಡಿ ಬಾತಿ ಎಲ್ಲಿಗೆ ಕುഞ്ഞು ಕುഞ്ഞು ಹೇಗೆ ಅನ್ನೋದು ಬಂದಿದ್ದೆ ಬಂದಿದ್ದು. ಓ ದೇವರೇ ಬೊಮ್ಮದೆ ಓ ಅಣ್ಣಯ್ಯೋ, ಓ ಕುഞ്ഞು ಬಾಬು. ಆಗಲಿ ಕೆಳಗೊಂದು ಪಾಪುಚ್ಚು, ಅದೊಂದು ಬದುಕಿದ್ರೆ ಬದುಕಿದ್ರೆ ಹೆಕ್ಕಿ ಆದ್ರೂ ತಿಂತೇನೆ ಅಂತೇಳಿ ಹೊಡಿತದು. ನಾವು ಟಿನ್ ಮಾಡಿದ್ದೆ, ಹೇಗೆ ಮಾಡಿ ಟಿನ್ ಮಾಡೋದು ಹೇಗೆ? ನೀನು ನೀನು ಒಮ್ಮೆ ಮಾಡುವ. ಟಿನ್ 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 ಎಲ್ಲ ಕಲಿಸ್ತೇನೆ ಗೊತ್ತಿಲ್ಲ ಅದಕ್ಕೆ ನಾನು. ಓ ದೇವಾ, ಪಾಪ ಬರ್ತಾನಂತ ಅವನು. ಹಿಡ್ಕೊ ನೀನು, ಹಿಡ್ಕೊ ಎಂತ ಹಿಡ್ಕೊ. ಬಿಡು ಅಂತ ಹೇಳುದ ಅಂತ ಹೇಳ್ತಾ ಇದ್ದಲ್ಲ ನೀನು, ಬಿಡು ಬಿಡೆ ಅವನನ್ನು. ಬಾ, ಸುಮ್ಮನೆ ಕುಜ ಮಾಡಬೇಕು, ಸುಮ್ಮನೆ ಸುಮ್ಮನೆ ಹಾರಬಾರ್ದು. ಸುಮ್ಮನೆ ಹಾರಿದ್ರೆ ಬಿಡುದಿಲ್ಲ, ನಾನು ಹಾರಿದ್ರೆ ಬಿಡುದಿಲ್ಲ, ಹಾರಿದ್ರೆ ಬಿಡುದಿಲ್ಲ. ಕುಜ ಕೂಚ ಕೂಚ ಮಾಡು, ಕೂಚು ಕೂಚು ಬಿತ್ತೇನೆ ನಾನು, ಕೂಚ. ಇದು ಎಂತ ಎಕ್ಸೈಟ್ಮೆಂಟ್ ಅದು, ತಡ್ಕೊಳಿಕ್ಕೆ ಆಗುದಿಲ್ಲ ನೋಡು. ನೀನು ಒಬ್ಬಳೆ ಹೋಗು ಸೆಗನಿಗೆ. ಅಕ್ಕಿಲಿ ಅಕ್ಕಿಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಇವಳು ನನ್ನ ಅಕ್ಕಿಲಿ ಫೇವರೇಟ್ ಒನ್. ಭೀಮಣ್ಣ ಇಲ್ಲಿ ಯಾರು ಬಂದು? ಚನ್ನು ಚನ್ನು ಬಾಬು. ಅಕ್ಕನ ಮನೆ ಹತ್ತಿರ ಒಂದು ಮಾವಿನ ಮರ ಉಂಟು. ಇದರಲ್ಲಿ ಅಕ್ಕನವ್ರು ಬಂದು 5 ವರ್ಷ ಆಯಿತು, ಇಲ್ಲಿ ತನಕ ಹೂ ಹೋಗಿರಲಿಲ್ಲ. ಈ ವರ್ಷ ಫಸ್ಟ್ ಟೈಮ್ ಹೂ ಹೋಗಿದೆ. ಸೊ ಇಲ್ಲಿ ಮನೆ ಇರೋದು ನೋಡಿ, ಇಲ್ಲಿ ಮನೆ ಉಂಟು, ಇಲ್ಲಿ ಮಾವಿನ ಮರ ಹೂ ಹೋಗಿದೆ.
ಅದೊಂದು ದೇವರಿಗೆ ಇಟ್ಟಿದ್ದೇನೆ ಹೂ. ಪಿಂಕ್ ಅಲ್ಲ ಹ್ಞೂ ಅದು ಭಾಗ್ಯದಲ್ಲಿ ಬಾವಿಕಟ್ಟೆ ಹತ್ರ ಇತ್ತು ಮುಂಚೆ. ಅದು ಸತ್ತದು ಅದನ್ನೇ. ಅಶ್ವಿನಿ ಅಕ್ಕನ ಮನೆ ಗಾರ್ಡನಲ್ಲಿ ತುಂಬ ಹೂ ಉಂಟು. ನಾನು ನಿಮಗೆ ತೋರಿಸ್ತೇನೆ ಒಂದೊಂದೇ. ಚೆಂದ ಚೆಂದ ಉಂಟು. ಇದೆಲ್ಲ ದಾಸವಾಳಗಳು ಇಲ್ಲಿ ಲೈನಲ್ಲಿರೋದು. ಸೊ ಇಲ್ಲೆಲ್ಲ ಫ್ಲವರ್ ಉಂಟು, ರೋಸ್ಗಳು, ಅದನ್ನು ತೋರಿಸ್ತೇನೆ. ಇದನ್ನು ಅವಳು ಕ್ಯಾಥರಿನ್ ಗುಲಾಬಿ ಅಂತ ಹೇಳ್ತಾಳೆ ನೋಡಿ. ಹಾಗೆಯೇ ಇದು ಪೂಜನ ಪೂಜನ ಮನೆಯಿಂದ ತಂದ ಗಿಡ. ಅಲ್ಲಿಂದ ನಾವು ತಂದು ಭಾಗ್ಯದಲ್ಲಿ ನೆಟ್ಟಿದ್ವಿ. ಅಲ್ಲಿಂದ ಇವಳು ಇಲ್ಲಿ ತಂದು ಮಾಡಿದ್ದಾಳೆ. ಇದು ಸಹ ಸೇಮ್ ಅದೇ ಗಿಡ ನೋಡಿ. ಇಲ್ಲಿ ಕೂಡ ಕೆಲವು ಫ್ಲವರ್ ಉಂಟು. ನಂತರದಲ್ಲಿ ಇದು ಇನ್ನೊಂದು ಟೈಪ್ ಇದು ರೋಸ್. ಹಾಗೆ ಇದು ಯೆಲ್ಲೋ ಕಲರ್ ರೋಸ್. ಇದು ಭಾಗ್ಯದಲ್ಲಿತ್ತು, ನಮ್ಮ ಮನೆಯಲ್ಲಿ ಮಂಗಳೂರಲ್ಲಿ ಸಹ ಉಂಟು. ಇದು ಅಲ್ಲಿ ಕೂಡ ಆಗಿದೆ ನೋಡಿ. ಇಲ್ಲಿ ಇನ್ನೊಂದು ರೋಸ್ ಉಂಟು. ಇದು ಭಾಗ್ಯದಲ್ಲಿ ಬಾವಿಕಟ್ಟೆಯ ಹತ್ತಿರ ಇತ್ತು. ಸೊ ಅಲ್ಲಿಂದ ಅವಳು ತಂದು ಉಳಿಸಿಕೊಂಡದ್ದು. ನಮ್ಮ ಮನೆಯಲ್ಲಿ ಇಲ್ಲ ಈಗ ಭಾಗ್ಯದಲ್ಲಿ. ಇದು ಸಾಧಾರಣ ಈ ಫ್ಲವರ್ ಮತ್ತು ಯೆಲ್ಲೋ ಕಲರ್ ಇದು ಫ್ಲವರ್ ತೋರಿಸಿದ್ನಲ್ಲ ಒಂದೇ ಥರ. ಇದು ಪಿಂಕ್ ಇರ್ತದೆ, ಯೆಲ್ಲೋ ಕಲರ್ ಇದು ಯೆಲ್ಲೋ ಕಲರಲ್ಲಿ ಇರ್ತದೆ. ಹಾಗೆ ಬೇರೆ ಬೇರೆ ಕಲರಿನ ಶಂಖಪುಷ್ಪ ಉಂಟು. ಇದು ಬ್ಲೂ ಕಲರಿನ ಶಂಖಪುಷ್ಪ ಸಿಂಗಲ್. ಆಮೇಲೆ ಇದು ಪರ್ಪಲ್ ಕಲರ್ ಇದು ಶಂಖಪುಷ್ಪ. ಇದನ್ನು ಬೀಜವನ್ನು ನಾನು ದುಬಾರಿಯಿಂದ ತಂದು ಕೊಟ್ಟದ್ದು. ಸೊ ಅವಳು ಗಿಡ ಮಾಡಿ ಇಷ್ಟು ಫುಲ್ ಮಾಡ್ಕೊಂಡಿದ್ದಾಳೆ. ನಮ್ಮ ಮನೆಯಲ್ಲಿ ಸಹ ಈಗ ಗಿಡ ಆಗಿದೆ ಮಂಗಳೂರಲ್ಲಿ. ನಾನು ಮತ್ತೆ ನಿಮಗೆ ನಾಡಿದ್ದು ತೋರಿಸ್ತೇನೆ. ಆಮೇಲೆ ಇದು ಸ್ಕೈ ಬ್ಲೂ ಕಲರ್ ನೋಡಿ ಶಂಖಪುಷ್ಪ ಡಬಲ್. ಇದು ಕೂಡ ಚೆಂದ ಉಂಟು, ತುಂಬ ಹೂಗಳುಂಟು. ಹಾಗೆಯೇ ಇದು ನೇವಿ ಬ್ಲೂ ಕಲರ್ ಶಂಖಪುಷ್ಪ. ಇದು ತುಂಬ ಫ್ಲವರ್ ಉಂಟು. ಇಲ್ಲೆಲ್ಲ ಕಾಣ್ತದೆ ನೋಡಿ, ಇಲ್ಲೆಲ್ಲ ಉಂಟು. ಆಮೇಲೆ ಇದೆಲ್ಲ ಗೌರಿ ಹೂವಿನ ಗಿಡ. ಇದು ರೆಡ್ ಕಲರ್. ಆಮೇಲೆ ಇಲ್ಲಿ ಪಿಂಕ್ ಕಲರ್ ಉಂಟು ನೋಡಿ. ಈ ಕಡೆ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕ್. ಆ ಕಡೆ ಒಂಥರ ಪೀಚ್ ಕಲರ್ ಉಂಟು. ಇಲ್ಲಿ ಒಂದು ಪಿಂಕ್ ಕಲರ್ ಉಂಟು. ಇದೊಂಥರ ಪೀಚ್ ಕಲರ್, ರೆಡ್ ಕಲರ್ ಅಲ್ಲ ಇದು. ಸೊ ರೆಡ್ಡಿಗೂ ಇದಕ್ಕೂ ತುಂಬ ಡಿಫರೆನ್ಸ್ ಉಂಟು. ಇದು ಸದಾಪುಷ್ಪ ಪೀಚ್ ಕಲರ್ ಇದು ನೋಡಿ. ಲಾಸ್ಟ್ ಟೈಮ್ ನಾನು ಮೈಸೂರಿಂದ ಬರುವಾಗ ಹುಣಸೂರಿಂದ ಇದೇ ಥರ ಸೀಡ್ಸ್ ಇರ್ತದಲ್ವ, ಅದನ್ನು ಕದ್ಕೊಂಡು ಬಂದು ಗಿಡ ಮಾಡಿ. ಸೊ ಈಗ ಮನೆಯಲ್ಲೇ ಆಗಿದೆ ಸದಾಪುಷ್ಪ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಆ ಗಿಡವನ್ನು ಮಂಗಳೂರಿಗೆ ಹೋದ ಮೇಲೆ. ಸೊ ಇಲ್ಲಿಗ ಇವಳ ಹತ್ರ ಈ ಕಲರ್ ಉಂಟು. ಅದರ ಬೀಜವನ್ನು ಸಹ ದರೋಡೆ ಮಾಡ್ತಾ ಇದ್ದೇನೆ. ಒಂದು ಸುಬ್ಬಕ್ಕಿ ನೋಡಿ ನನ್ನ ಕೈಗೆ ಸಿಕ್ಕುವುದೇ ಇಲ್ಲ. ಬೆಳ್ಳುಳ್ಳಿ ಬಾ. ಹೋದ್ಲು, ಎಲ್ಲಿ ಹೋದ್ಲು ಬೆಳ್ಳುಳ್ಳಿ? ಬಾ ಅಕ್ಕ, ಅಯ್ಯ ಬಾ ಬಾ, ನಾನು ಮುಟ್ತೇನೆ, ಬಾ ಬಾ. ಅವಳಿಗೆ ನಾನಂದರೆ ಇಷ್ಟ, ನನ್ನ ಗುರುತ ಎಲ್ಲ ಸಹ ಉಂಟು. ಆದರೆ ನನ್ನ ನೋಡಿದರೆ ಓಡೋದು. ಶಪ್ಪ ಮುಟ್ತೇನೆ, ಬಾ ಬಾ ಇಲ್ಲಿ. ಶಪ್ಪ ಮುಟ್ತೇನೆ, ಶಪ್ಪ ಚೂರು ಮುಟ್ತೇನೆ, ಬಾ ಚೂರು ಚೂರು, ಬಾ 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 ಬಾ. ಮುಟ್ಟಿಸಿಕೊಳ್ಳಲಿಕ್ಕೆ ಮೂಗು ಮುಟ್ಟ ಆಸೆ ಉಂಟು, ಮತ್ತೆ ಓಡೋದು ಭಯ. ಶಪ್ಪ ಬಾ, ಶಪ್ಪ ಬಾ ಇಲ್ಲಿ. ಇಲ್ಲಿ ಬಾ ಬಾ. ಓಡಿದ್ಲು. ಇವತ್ತು ಅಕ್ಕನ ಮನೆಯಲ್ಲಿ ಬೆಳಿಗ್ಗೆ ಪಲಾವ್ ಮತ್ತು ನೀರು ದೋಸೆ. ಅದಕ್ಕೆ ಬಟಾಟೆದು ಬೆಂದಿಯನ್ನು ಮಾಡಿದ್ದಾಳೆ ಅವಳು. ನಿಂಗೆ ಮಾತ್ರ ನಾನು ದೂಡಿ ಬಿಡುದು, ನನ್ನ ಮೇಲೆ ಹರ್ತೇನೆ. ಚಾಯರ್ ಮುರಿತದೆ ಮಾರಿ, ಚಾಯರ್ ಮುರಿತದೆ. ನನ್ನ ಹಾಗೆ ಮಾಡುದಿಲ್ಲ ಅಣ್ಣ. ಬಾಬು ಕೈ ಇಲ್ಲಿ ಬಾ ಅಮ್ಮ. ಮುದ್ದು ಒಮ್ಮೆ ಬಾ, ಮುದ್ದು ಈಗ ಒಮ್ಮೆ ಬಾ ಇಲ್ಲಿ. ಈಗ ಇಲ್ಲಿ ಹೇಳುದು ಕೇಳು. ಅದು ಅವನಿಗೆ ಯಾರಿಗೂ ಆಗುದಿಲ್ಲ ಒಂದು ಆ ಬುದ್ಧಿ. ಅವರೆಲ್ಲ ಹಾಗೆ ಇಲ್ಲಲ್ಲ. ಇಲ್ಲಿ ಬಾ, ಇಲ್ಲಿ ಬಾ ಬಾಬು. ಹೇಗಿದೆ? ಜುಮ್ಮು 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 ಏನು ಏನು
ದೇವ ದೇವ ಹತ್ತು ಬೇಡ ಚೇರ್ ಮುರಿತದೆ. ಒಂದು ಮುರಿದು ಹಾಕಿದೆ ನಮ್ಮನ್ನೆ ಚಿಟ್ಟು. ನೋಡಿ ಇದು ಬಾಳೆಗೊನೆ ಹಣ್ಣಾಗಿದೆ, ಹೂವಲ್ಲಿ ನೋಡಿ. ಇದು ನೋಡಿ ಜರ್ಡಪಾನ, ಪಾನ್ ಬಿಡದಲ್ಲಿ ಹಾಕ್ತಾರಲ್ಲ ಆ ಎಲೆ. ಅಲ್ಲಿ ನೋಡಿ ಪಪ್ಪಾಯಿ, ನಮ್ಮ ಮನೆಯಲ್ಲಿ ಸಹ ಹಾಗೆ ಆಗಿದೆ ಇವಾಗ. ಹೀಗೆ ತೋಟ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು. ಸೊ ಇದೆಲ್ಲ ಅವರು ನೆಟ್ಟು ಮಾಡಿರುವಂಥದ್ದು. ಸೊ ಇಲ್ಲಿ ಬರುವಾಗ ನೋಡಿ ತೆಂಗಿನ ಗಿಡಗಳನ್ನು ನೋಡಿದಾಗೆ ಆಯಿತು ನನಗೆ. ನೋಡಿದರೆ ಇದು ತೆಂಗಿನ ಗಿಡ ಅಲ್ಲ, ಆ್ಯಕ್ಚುಲಿ ಕ್ರೋಟನ್ ಗಿಡ ಅಂತೆ. ಎಷ್ಟು ಚಂದ ಉಂಟು ನೋಡಿ, ಇದು ಗುಚ್ಚ ಕೊಡ್ಲಿಕ್ಕೆ ಚಂದ ಏನಾದರೂ ಅಡಿ ಕೊಡ್ಲಿಕ್ಕೆ. ಇದರದ್ದು ಫ್ಲವರಾ? ಹೌದು. ಈ ಗಿಡದಲ್ಲಿ ಈ ಥರದ ಫ್ಲವರ್ ಆಗ್ತದೆ. ಎಲ್ಲಿ ಆಗ್ತದೆ ಅಂತ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ನಿನ್ನದೆಂತ, ನೀನು ಯಾಕೆ ಬಂದದ್ದು ಇಲ್ಲಿ ಮಧ್ಯದಲ್ಲಿ ಶೇಲೆ ಮಾಡಿಕೊಂಡು? ಹೋಗಚ್ಚೆ ಹೋಗಚ್ಚೆ. ಇಲ್ಲಿ ನೋಡಿ ಕೆಳಗೆ ಆಗ್ತದೆ ಹೀಗೆ, ಇಲ್ಲಿ ಕಾಣ್ತುಂಟಲ್ಲ, ಈ ಥರದ ಫ್ಲವರ್ ಆಗ್ತದೆ ಕೆಳಗೆ. ಈ ಗಿಡ ನೋಡಿ ನಮಗೆ ನೋಡುವಾಗ ಸಡನ್ ಅಡಿಕೆ ಅಥವಾ ತೆಂಗಿನ ಗಿಡದ ಹಾಗೆ ಕಾಣ್ತದೆ, ಆದರೆ ತೆಂಗಿನ ಗಿಡ ಅಲ್ಲ ಇದು. ಇದೊಂದು ಕ್ರೋಟನ್ ಗಿಡ. ನಾನು ಆಗಲೇ ಹೇಳಿದ್ನಲ್ಲ ಕ್ರೋಟನ್ ಗಿಡದ ಹಾಗೆ ಕಾಣ್ತದೆ ಅಂತ. ಫ್ಲವರ್ ನೋಡಿ ಹೀಗೆ ಇರ್ತದೆ. ಸೊ ಫ್ಲವರನ್ನು ಏನಕ್ಕಾದರೂ ಯೂಸ್ ಮಾಡ್ತಾರಾ ಅಥವಾ ಈ ಗಿಡದಿಂದ ಏನಾದರೂ ಉಪಯೋಗ ಉಂಟಾ, ಇದರಲ್ಲಿ ಬೇರೆ ಏನಾದರೂ ಬಂದರೆ ಅದನ್ನು ಬಳಸ್ತಾರಾ? ಯಾರ್ದಾದ್ರೂ ಮನೆಯಲ್ಲಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ನನಗೆ ವಿಡಿಯೋ ಮಾಡಲಿಕ್ಕೆ ಇವತ್ತು ಬಿಡ್ತಾ ಇಲ್ಲ ಈ ಜನ. ಹೋದಲ್ಲಿ ಬಂದಲ್ಲಿ ಉಪದ್ರ ಮಾಡ್ತಾ ಇದ್ದಾನೆ.